ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನಲ್ಲಿ ಮಳೆಗಾಲದಲ್ಲಿ ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದಾಗಿ ಮತ್ತು ಭೀಮಾ ನದಿ ನೀರಿನ ಪ್ರವಾಹದಿಂದಾಗಿ ಅಪಾರ ಪ್ರಮಾಣದಲ್ಲಿ ರೈತರ ಬೆಳೆ ಹಾನಿಯಾಗಿದೆ. ಆದರೆ ಸರ್ಕಾರದಿಂದ ಈ ಬೆಳೆ ಹಾನಿಗೆ ಪರಿಹಾರದ ಮೊತ್ತ ರೈತರಿಗೆ ಸರಿಯಾಗಿ ತಲುಪುತ್ತಿಲ್ಲ. ಇದಕ್ಕಾಗಿ ಎದುರಾಗುತ್ತಿರುವ ಎಲ್ಲ ಲೋಪದೋಷಗಳನ್ನು ಸರಿಪಡಿಸಿ ರೈತರಿಗೆ ಸಮಯ ಮಿತಿಯಲ್ಲಿ ಬೆಳೆ ಹಾನಿಗೆಂದು ನಿಗದಿಪಡಿಸಲಾದಂತಹ ಪರಿಹಾರ ಕಲ್ಪಿಸುವಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಅಧ್ಯಕ್ಷ ಸಂಗಮೇಶ ಸಗರ ಅವರ ನೇತೃತ್ವದಲ್ಲಿ ಶನಿವಾರ ಚಡಚಣ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆಯನ್ನ ನಡೆಸಿದರು. ಚಡಚಣ ತಾಲೂಕು ತಹಶೀಲ್ದಾರ್ ಸಂಜಯ ಇಂಗಳೆ ಅವರನ್ನ ಭೇಟಿ ಮಾಡಿದ ರೈತ ಸಂಘ ಹಾಗೂ ಹಸಿರು ಸೇನಾ ಕಾರ್ಯಕರ್ತರು ಬೆಳೆ ಹಾನಿ ಪರಿಹಾರದ ವಿತರಣೆಯಲ್ಲಿ ಆಗುತ್ತಿರುವ ವಿಳಂಬ ಮತ್ತು ಲೋಪದೋಷಗಳ ಬಗ್ಗೆ ವಿವರಿಸಿದರು. ನೊಂದ ರೈತರಿಗೆ ಕೂಡಲೇ ಪರಿಹಾರ ಮೊತ್ತ ವಿತರಿಸಲು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸುವ ಮನವಿ ಪತ್ರವನ್ನ ತಹಶೀಲ್ದಾರರಿಗೆ ಇದೇ ವೇಳೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ನದಿ ನೀರಿನ ಹರಿವು ಹಾಗೂ ಮಳೆ ನೀರು ತಂದಿಟ್ಟ ಅವಾಂತರದಿಂದ ಉಂಟಾದ ಬೆಳೆ ಹಾನಿಯ ವಿವರಣೆ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ರೈತರಿಗೆ ಸಿಗಬೇಕಿರುವ ಪರಿಹಾರ ಮೊತ್ತ ಸಕಾಲಕ್ಕೆ ಸಿಕ್ಕದೆ ಕಂಗಾಲಾಗಿರುವ ತಾಲೂಕಿನ ರೈತಾಪಿ ವರ್ಗದ ಪರಿಸ್ಥಿತಿಯ ಪೂರ್ಣ ಮಾಹಿತಿಯನ್ನ ಪ್ರತಿಭಟನಾ ನಿರತ ರೈತ ಮುಖಂಡರು ತಹಶೀಲ್ದಾರ್ ಇಂಗಳೆಯವರಿಗೆ ಮುಟ್ಟಿಸಿದರು. ಇದೇ ವೇಳೆ 2024-25ನೇ ಸಾಲಿಗೆ ನಿಗದಿಯಾಗಿದ್ದ ದ್ರಾಕ್ಷಿ ಬೆಳೆ ವಿಮಾ ಮೊತ್ತ ಕೂಡ ತಾಲೂಕಿನ ಬೆಳೆಗಾರರಿಗೆ ಬಂದಿಲ್ಲ ಎಂಬುವ ವಿಷಯ ಕೂಡ ತಹಶೀಲ್ದಾರ್ ಗಮನಕ್ಕೆ ಹಾಕಿದರು. ಪಟ್ಟಣದ ಪಶು ವೈದ್ಯರು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳ ವೈದ್ಯರು ಚಿಕಿತ್ಸೆ ನೀಡುವಲ್ಲಿ ತೋರುವ ನಿರ್ಲಕ್ಷ್ಯ ಧೋರಣೆಯಿಂದಾಗಿ ಇಲ್ಲಿಯ ಜನರು ಮತ್ತು ಜಾನುವಾರುಗಳು ಆರೋಗ್ಯ ಪಾಲನೆಯಲ್ಲಿ ಭಾರಿ ಸಮಸ್ಯೆಗಳನ್ನ ಎದುರಿಸುತ್ತಿದ್ದಾರೆ. ಜಾನುವಾರುಗಳಿಗೆ ಹಾಕುವ ಲಸಿಕೆ ಹಾಗೂ ಚುಚ್ಚುಮದ್ದು ಇಲ್ಲಿಯ ವೈದ್ಯರು ನೀಡುವ ಮಾಹಿತಿಯಂತೆ ಚಡಚಣದಲ್ಲಿ ಲಭ್ಯವಿಲ್ಲ. ಇನ್ನು ಜಾನುವಾರುಗಳ ಆರೋಗ್ಯ ಸ್ಥಿತಿ ಗಂಭೀರವಾದಾಗ ಫೋನ್ ಮಾಡಿ ಚಿಕಿತ್ಸೆ ನೀಡಲು ಸ್ಥಳಕ್ಕೆ ಕರೆದ್ರೆ ಜಾನುವಾರುಗಳಿಗೆ ಚಿಕಿತ್ಸೆ ನೀಡಲು ರೈತರಿಂದ 500 ರೂಪಾಯಿ ತನಕ ಪಶು ವೈದ್ಯರು ಸರ್ವಿಸ್ ಚಾರ್ಜ್ ಕೇಳ್ತಾರೆ. ಮತ್ತೊಂದೆಡೆ ಸಾರ್ವಜನಿಕ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಹೋದ್ರೆ ಅಲ್ಲಿ ಪೆಥಾಲಜಿ ಟೆಸ್ಟ್ ಮಾಡಿಸೋಕೆ ಹೊರಗೆ ಮಾಡಿಸಿ ರಿಪೋರ್ಟ್ ತನ್ನಿ ಎಂದು ಚೀಟಿಯನ್ನ ಬರೆದು ಕೊಡ್ತಾರೆ. ರಿಪೋರ್ಟ್ ತಂದ ನಂತರವೇ ಚಿಕಿತ್ಸೆಯನ್ನ ಕೊಡ್ತೀವಿ ಅಂತ ಇಲ್ಲಿಯ ರೈತರು ಪಟ್ಟಣದ ಜನರಿಗೆ ಕಿರುಕುಳವನ್ನ ಕೊಡ್ತಾ ಇದ್ದಾರೆ. ಇಂಥ ಕರ್ತವ್ಯ ಲೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳದಿದ್ರೆ ಉಗ್ರ ಹೋರಾಟಕ್ಕೆ ಇಳಿಯುವುದು ಅನಿವಾರ್ಯವಾಗುತ್ತಿದೆ ಎಂದು ಹಸಿರು ಸೇನೆ ಜಿಲ್ಲಾ ಅಧ್ಯಕ್ಷ ಸಂಗಮೇಶ ಸಗರ ಅವರ ನೇತೃತ್ವದ ಪ್ರತಿಭಟನಾಕಾರರು ಈ ವಿಚಾರವನ್ನ ಸಹಿತ ಇದೇ ವೇಳೆ ತಹಶೀಲ್ದಾರ್ ಗಮನಕ್ಕೆ ತಂದರು. ವಿಜಯಪುರ ಜಿಲ್ಲೆಯ 13 ತಾಲೂಕಿನಲ್ಲಿ ಕಳೆದ ಬಾರಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಮಳೆಯಿಂದಾಗಿ ಸಾಕಷ್ಟು ನಷ್ಟ ಉಂಟಾಗಿರುವುದನ್ನು ನಾವೆಲ್ಲ ನೋಡಿದೆವು. ಇಲ್ಲಿ ಕೂಡ ಚಡಚಣ ತಾಲೂಕಿನಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಬಹುತೇಕ ಎಲ್ಲ ರೈತರ ಜಮೀನುಗಳಲ್ಲಿ ಸಾಕಷ್ಟು ಮಳೆಯಿಂದ ನೀರು ನಿಂತಿರ್ಬೋದು. ಅದೇ ರೀತಿಯಾಗಿ ಭೀಮಾ ನದಿಯ ಪ್ರವಾಹದಿಂದ ನೀರು ನಿಂತು ಸಾಕಷ್ಟು ನಷ್ಟ ಆಗಿದ್ದು ಕೂಡ ನಾವು ನೋಡಿದ್ದೀವಿ. ಪ್ರತಿಭಟನಾ ನಿರತ ರೈತ ಮುಖಂಡರ ಎಲ್ಲಾ ಮಾತುಗಳನ್ನು ಸಮಾಧಾನ ಚಿತ್ತರಾಗಿ ಕೇಳಿದ ತಹಶೀಲ್ದಾರ್ ಸಂಜಯ ಇಂಗಳೆ ಸಾಹೇಬ್ರು ಪಟ್ಟಣದ ಸರ್ಕಾರಿ ಪಶುವೈದ್ಯ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯರ ಮೇಲೆ ಕೆಂಡಾಮಂಡಲವಾದರು. ನಿರ್ಲಕ್ಷ್ಯ ವರ್ತನೆ ಹಾಗೂ ಸೇವಾ ದೋಷ ಸರಿಪಡಿಸಿಕೊಳ್ಳದಿದ್ರೆ ತಕ್ಷಣದಿಂದ ಜಾರಿಯಾಗುವಂತೆ ಇಲಾಖಾವಾರು ಕಾನೂನು ಕ್ರಮ ಕೈಗೊಳ್ಳುವಂತೆ ಶಿಫಾರಸು ಮಾಡುವುದು ತಮಗೆ ಅನಿವಾರ್ಯವಾಗುತ್ತದೆ ಎಂದು ಸ್ಥಳದಲ್ಲೇ ಇದ್ದ ಪಶು ವೈದ್ಯಾಧಿಕಾರಿ ಅಶೋಕ್ ಮಾನೆ ಅವರ ಸಿಬ್ಬಂದಿ ಪ್ರತಿನಿಧಿ ಮತ್ತು ಸಮುದಾಯ ಆರೋಗ್ಯ ಕೇಂದ್ರದ ಹಿರಿಯ ವೈದ್ಯ ಮಲ್ಲಿಕಾರ್ಜುನ್ ತೇಲಿ ಇಬ್ಬರು ವೈದ್ಯರಿಗೆ ತಹಶೀಲ್ದಾರ್ ತಾಕೀತು ಮಾಡಿದ್ರು. ಸಾರ್ವಜನಿಕರು ಹಾಗೂ ರೈತರ ಜೊತೆಗೆ ಸಹಕಾರದಿಂದ ವರ್ತಿಸದೇ ಇದ್ರೆ ಮತ್ತು ಇಲ್ಲದ ಸಬೂಬು ಕೊಟ್ಟು ಈ ವೈದ್ಯರು ಚಿಕಿತ್ಸೆ ನೀಡದೆ ಹೋದ್ರೆ ತಕ್ಷಣ ರೈತರು ಮತ್ತು ಸಾರ್ವಜನಿಕರು ನೇರವಾಗಿ ತಮ್ಮನ್ನ ಸಂಪರ್ಕಿಸಬೇಕು. ಆಗ ತಾವು ವೈದ್ಯರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದು ನಿಶ್ಚಿತ ಎಂದು ತಹಶೀಲ್ದಾರ್ ಇಂಗಳೆ ರೈತ ಮುಖಂಡರ ಮೂಲಕ ತಾಲೂಕಿನ ಕೃಷಿಕರು ಹಾಗೂ ಸಾರ್ವಜನಿಕರಿಗೆ ಅಭಯ ನೀಡಿದರು. ಅಧಿಕಾರಿಗಳ ಸಿಬ್ಬಂದಿ ಕೂಡ ಇನ್ನು ಮುಂದೆ ಜಾನುವಾರುಗಳಿಗೆ ಸರಿಯಾದ ಒಂದು ಲಸಿಕೆಯನ್ನ ಉಚಿತವಾಗಿ ರೈತರಿಗೆ ತಿಳುವಳಿಕೆ ಜನರು ಸ್ವಲ್ಪ ಸರಕು ಮೂಲಕ ಲಸಿಕೆಯನ್ನ ಎಲ್ಲಾ ಜಾನುವಾರು ಯಶಸ್ವಿಗೊಳಿಸಬೇಕಾಗ್ತದೆ. ಯಾಕಂದ್ರೆ ಸಾಕಷ್ಟು ಕಿಮ್ಮತ್ತಿನ ರಾಸುಗಳು ಕೂಡ ತಾವೆಲ್ಲ ಕಟ್ಟಿರ್ತೀರಿ. ಸರ್ಕಾರಿ ಪರಿಹಾರ ಜನರು ಕೂಡ ರೈತರಿಗೆ ತುಂಬಾ ತೊಂದರೆಯನ್ನು ಅನುಭವಿಸುವ ಪರಿಸ್ಥಿತಿ ಬರ್ತದೆ. ಆದ್ರೂ ಕೂಡ ನಾವು ರೈತರಲ್ಲಿ ಏನು ಮನವಿ ಮಾಡ್ಕೋತೀವಿ ಅಂತಂದ್ರೆ, ಒಂದ್ ವೇಳೆ ನೀವು ಕೂಡ ನಮ್ಮ ರಾಸುಗಳಿಗೆ ವರ್ಷನಾಗ 6 ತಿಂಗಳಿಗೊಮ್ಮೆ ಲಸಿಕೆ ಹಾಕ್ಸು. ಅವ್ರು ಹಾಲಿಲ್ಲ ಅಂದ್ರೆ ನಮ್ಮ ಗಮನಕ್ಕೆ ತೊಂಬರಿ ಅಥವಾ ಇಲಾಖೆ ಸರಿಯಾದ ಸ್ಪಂದನೆ ಮಾಡಿ ನಮ್ಮ ಗಮನ ನಾವ್ಯಾವ್ರಿಗೆ ಇರ್ತೀವಿ ಅದನ್ನ ನಮ್ಮ ಲಸಿಕೆಗಳನ್ನು ಹಾಕಿಸಿ ನಮ್ಮ ಜಾನ ಕಾಪಾಡ್ಕೊಳ್ಳೋದು.
ತಾಲೂಕಿನ ಅನೇಕ ರೈತರ ಬ್ಯಾಂಕ್ ಖಾತೆಗಳಿಗೆ ಆಧಾರ್ ಲಿಂಕ್ ಆಗದೇ ಇರೋದು, ಆಧಾರ್ ಕಾರ್ಡ್ನಲ್ಲಿ ಒಂದು ಹೆಸರು ಹಾಗೂ ಅವರ ಉತ್ತಾರದಲ್ಲಿ ಮತ್ತೊಂದು ಹೆಸರು ಅಥವಾ ಸಂಬಂಧಪಟ್ಟ ರೈತರ ಫುಡ್ ಐಡಿ ಮಿಸ್ ಮ್ಯಾಚ್ ಆಗುತ್ತಿರೋದು, ಇಂಥ ಕೆಲವು ಲೋಪದೋಷಗಳು ಕಂಡುಬಂದಾಗ ರೈತರ ಖಾತೆಗೆ ಪರಿಹಾರ ಮೊತ್ತ ಜಮಾ ಆಗಿರಲಿಕ್ಕಿಲ್ಲ ಎಂದು ತಹಶೀಲ್ದಾರ್ ರೈತಪರ ಪ್ರತಿಭಟನಾ ನಿರತ ಮುಖಂಡರಿಗೆ ಮಾಹಿತಿಯನ್ನ ಒದಗಿಸಿದ್ರು. ಅಲ್ಲಿ ಕೂಡ ಸಿಬ್ಬಂದಿಗಳ ಒಂದು ಸಮಸ್ಯೆ ಇದೆ ಅಂತ ಹೇಳಿದ್ರು. ನಾನು CM ಅವ್ರ ಜೊತೆ ಬೆಳಗ್ಗೆ ಮಾತಾಡಿದ್ದೀನಿ, ಈಗಲೂ ಮಾತಾಡ್ತೀನಿ. ಮತ್ತು ತಮ್ಮ ಏನು ಬೇಡಿಕೆ ಇದಾವೆ, ಔಷಧಿ ಉಪಚಾರ ಆಗಿರ್ಬೋದು ಅಥವಾ ಏನಾದರೂ ತಜ್ಞ ವೈದ್ಯರ ಕೊರತೆಗಳಿದ್ರು, ಅದ್ರ ಬಗ್ಗೆ ಸಮಾಲೋಚನೆ ಮಾಡಿ ಅದನ್ನು ನನಗೆ ನನ್ನ ಮುಂದಿನ ಒಂದು ವ್ಯವಸ್ಥೆ ಮಾಡಲಿಕ್ಕೆ ನಾನು ಕಳಿಸ್ತೀನಿ. ಇದ್ರ ಜೊತೆಗೆ ತಾವೇನು ಹೇಳಿದ್ರಿ, ಲಾಸ್ಟ್ ನಮ್ಮ ಪರಿಹಾರ ಬಗ್ಗೆ ಕೂಡ ತಾವು ವ್ಯಕ್ತಪಡಿಸಿದ್ರಿ. ಅದನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಚಡಚಣ ತಾಲೂಕಿನಲ್ಲಿ ಒಟ್ಟು 32,487 ಹೆಕ್ಟರ್ ಬೆಳೆ ಲಾಸ್ ಆಗಿದೆ. 32,487 ಹೆಕ್ಟರ್ ಬೆಳೆ ಲಾಸ್ ಆಗಿದೆ. ನಾವು 29,132 ರೈತರಿಗೆ ನಾವು ಎಂಟ್ರಿ ಮಾಡಿದ್ದೀವಿ ಪರಿಹಾರ. ಆಲ್ಮೋಸ್ಟ್ ನನಗೆ ತಿಳಿದ ಮಟ್ಟಿಗೆ ನಾವೆಲ್ಲ ಮಾನ್ಯ ಪರಿಹಾರ ಅಂತದನ್ನು ಕೂಡ ನಾವು ಪರಿಹಾರ ಜಮಾ ಆಗಿದಾವೆ. ಕೆಲವೊಂದು ಪೇಮೆಂಟ್ ಫೇಲ್ಡ್ ಲಿಸ್ಟ್ ಅಂತ ಕೂಡ ನಾವು ತರಿಸ್ಕೊಂಡಿದ್ದೀವಿ. ಬೆಳೆ ಪರಿಹಾರ ಮೊತ್ತ ಪಡೆಯುವಲ್ಲಿ ರೈತರಿಗೆ ಇಂಥ ಸಮಸ್ಯೆಗಳು ಇದ್ದಲ್ಲಿ ಅವರು ಇಂಡಿ ಪಟ್ಟಣದ ತೋಟಗಾರಿಕಾ ಇಲಾಖೆ ನಿರ್ದೇಶಕರನ್ನ ಭೇಟಿ ಮಾಡಬೇಕು. ಈಗಾಗಲೇ ಅವರ ಜೊತೆ ತಾವು ಮಾತನಾಡಿ ರೈತರ ಬೆಳೆ ಪರಿಹಾರ ಮೊತ್ತ ಇನ್ನು ಬಾಕಿ ಉಳಿದಿರುವ ಬಗ್ಗೆ ಮಾಹಿತಿಯನ್ನ ನೀಡಿದ್ದೇನೆ. ರೈತರ ದಾಖಲಾತಿ ದೋಷಗಳ ಬಗ್ಗೆ ಪರಿಶೀಲಿಸಿ ಸರಿಪಡಿಸಿಕೊಳ್ಳಲು ಅವರಿಗೆ ಸಹಕರಿಸುವಂತೆ ಕೇಳಿಕೊಂಡಿದ್ದೇನೆ. ಪರಿಹಾರ ಮೊತ್ತ ಈ ತನಕ ಪಡೆಯಲಾಗದ ರೈತರು ಇಂಡಿ ಪಟ್ಟಣದ ತೋಟಗಾರಿಕಾ ಇಲಾಖೆ ನಿರ್ದೇಶಕರನ್ನ ಭೇಟಿ ಮಾಡಿ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಬೇಕು. ಅದಾದ ಮೇಲೆ ಅವರ ಬೆಳೆ ಪರಿಹಾರ ಮೊತ್ತ ನಿರಾಯಾಸವಾಗಿ ಅವರವರ ಖಾತೆಗೆ ಜಮೆ ಸಿಗಲಿದೆ ಎಂದು ರೈತ ಮುಖಂಡರ ಮೂಲಕ ತಾಲೂಕಿನ ನೊಂದ ರೈತ ಸಮುದಾಯಕ್ಕೆ ತಹಶೀಲ್ದಾರ್ ಸಾಹೇಬ್ರು ಮನವರಿಕೆಯನ್ನ ಮಾಡಿಕೊಟ್ರು. ತಾಲೂಕಿನ ರೈತರ ಪರವಾದ ಈ ಪ್ರತಿಭಟನೆಯಲ್ಲಿ ಹಸಿರು ಸೇನೆ ಜಿಲ್ಲಾ ಮತ್ತು ತಾಲೂಕು ಘಟಕದ ಮುಖಂಡರು ಹಾಗೂ ರೈತ ಸಂಘದ ಮುಖಂಡರು ಮತ್ತು ಅನೇಕ ರೈತರು ಭಾಗವಹಿಸಿದ್ರು. ಸುಬ್ರಹ್ಮಣ್ಯ ಸಂಗಮ, ವಿಶ್ವ ಪ್ಲಸ್ ಟಿವಿ, ಚಡಚಣ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.